ಎಲ್ಲರಿಗೂ ನಮಸ್ಕಾರ. ಸಿನಿಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ನಾವು ಒಂದು ಸಿನಿಮಾ ನೋಡ್ಬೇಕು ಅಂದ್ರೆ ಕಾಮನ್ ಆಗಿ ಮೊದಲು ಆ ಸಿನಿಮಾನ ಯಾರು ಡೈರೆಕ್ಟ್ ಮಾಡಿದ್ದಾರೆ, ಹಾಗೆ ಆ ಸಿನಿಮಾದಲ್ಲಿ ಯಾರು ಲೀಡ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ ಅನ್ನೋದನ್ನ ನೋಡೇ ಥಿಯೇಟರ್ ಕಡೆ ಹೋಗ್ತೀವಿ. ನಮ್ಮ KFI ನಲ್ಲಿ ಒಂದಷ್ಟು ಹೀರೋ ಮತ್ತು ಹೀರೋಯಿನ್ ಗಳು ಅವರದ್ದೇ ಆದ ಒಂದು ಐಪ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಂತ ಹೀರೋಗಳಲ್ಲಿ ಕ್ಲಾಸ್ ಕುಸೈ, ಮಾಸ್ ಕುಸೈ ಅನ್ನೋ ಎನರ್ಜೆಟಿಕ್ ಆಟ್ರಿಕ್ ಹೀರೋ ಶಿವಣ್ಣ ಅವರ ಒಂದು ಪೋಸ್ಟರ್ ರಿಲೀಸ್ ಆಗಿದೆ. ಆ ಪೋಸ್ಟರ್ ಬಗ್ಗೆ ಮಾತಾಡೋ ಮೊದಲು ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಸ್ವಲ್ಪ ಲೆಫ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಹೇಮಂತ್ ರಾವ್ ಅಂದ ತಕ್ಷಣ ಸಿನಿಮಾ ಟೈಟಲ್ ಆಗಿರಬಹುದು, ಸ್ಟೋರಿ ಆಗಿರಬಹುದು, ಒಂದು ಡಿಫ್ರೆಂಟ್ ವೇ ನಲ್ಲೇ ಇರುತ್ತೆ ಅಂತ ಹೇಳ್ಬಹುದು. ಯಾಕಂದ್ರೆ ಅವರು ಡೈರೆಕ್ಟ್ ಮಾಡಿರುವ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಕಾವಲುದಾರಿ, ಸಪ್ತಸಾಗರದಾಚೆ, ಎಲ್ಲೋ ಸೇಡ್ A and B ಈ ಸಿನಿಮಾಗಳೇ ಹೇಳುತ್ತೆ. ಶಿವಣ್ಣ ಹಾಗೂ ಹೇಮಂತ್ ಅವರ ಕಾಂಬಿನೇಷನ್ ಮತ್ತಷ್ಟು ನಿರೀಕ್ಷೆ ಹುಟ್ಟಿಸಿದೆ. ಅದಕ್ಕೆ ತಕ್ಕಂತೆ ಅಫಿಷಿಯಲ್ ಆಗಿ ಹೊಸ ಸಿನಿಮಾದ ಪೋಸ್ಟರ್, ಲಾಂಗ್ ಟೈಟಲ್ ಸಮೇತ ಸಿನಿಮಾ ಅನೌನ್ಸ್ ಆಗಿದೆ. ಈ ಇಯರ್ ಎಂಡ್ ನಲ್ಲೇ ಸಿನಿಮಾ ಚಿತ್ರೀಕರಣ ಸ್ಟಾರ್ಟ್ ಆಗುತ್ತೆ ಎನ್ನಲಾಗಿದೆ. ಭೈರವನ ಕೊನೆಯ ಪಾಠ 5 months ಬ್ಯಾಕ್ ಟೈಟಲ್ ಅನೌನ್ಸ್ ಮಾಡಿದ್ರು. ಆ ಟೈಟಲ್ ನೋಡಿ ಏನಿದು ಹೀಗಿದೆ, ಯಾವ ರೀತಿ ಸ್ಟೋರಿ ಅನ್ಕೊಂಡಿದ್ದಂತೂ ನಿಜ. ಆದ್ರೆ ಮೊನ್ನೆ ಅಷ್ಟೇ ಶಿವಣ್ಣ ಅವರ 2 ಪೋಸ್ಟರ್ ರಿಲೀಸ್ ಮಾಡಿದ್ರು. ಅದನ್ನ ನೋಡಿ ಅವರ ಡಿಫ್ರೆಂಟ್ ಗೆಟಪ್ ಗೆ ಫಿದಾ ಆದೆ ಅಂದ್ರೆ ಸುಳ್ಳಲ್ಲ. ಭೈರವನ ಫೋಟೋ ಶೂಟ್ ಎಲ್ಲಿ ಮಾಡಿದ್ದಾರೆ ಅನ್ನೋದು ಅಷ್ಟು ಅಕ್ಯುರೇಟ್ ಆಗಿ ಗೊತ್ತಿಲ್ಲ. ಆದ್ರೆ ಬೆಟ್ಟದ ಮೇಲೆ ಈ ಒಂದು ಫೋಟೋ ಶೂಟಿಂಗ್ ಆಗಿದೆ ಅನ್ನೋದು ಫೋಟೋ ನೋಡಿದ್ರೆ ಗೊತ್ತಾಗ್ತಾ ಇದೆ. ಪೋಸ್ಟರ್ ನೋಡಿದ್ರೆ ಇದೊಂದು ಹಿಸ್ಟಾರಿಕಲ್ ಮೂವಿ ಇರಬಹುದಾ ಅನ್ಸುತ್ತೆ. ಯಾಕಂದ್ರೆ ಒಂದು ಪೋಸ್ಟರ್ ನಲ್ಲಿ ಬಹಳ ವಯಸ್ಸಾದ ಭೈರವನ ಗೆಟಪ್, ಲಾಂಗ್ ವೈಟ್ ಬಿಯರ್ಡ್, ಹಾಗೆ ಬಿಳಿ ತಲೆ ಕೂದಲು, ಯುದ್ಧಕ್ಕೆ ಸಜ್ಜಾದ ವಾರಿಯರ್ ತರ ಇದ್ರೆ, ಮತ್ತೊಂದ್ರಲ್ಲಿ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ನಲ್ಲಿ ಸ್ಟೈಲಿಶ್ ಆಗಿ ಹಳೆಯ ಕಾಲದ ಟೆಲಿಸ್ಕೋಪ್ ಹಿಡಿದ ಭೈರವನಾಗಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಇಂಟ್ರೆಸ್ಟಿಂಗ್ ಅಂದ್ರೆ ಆ ಪೋಸ್ಟರ್ ನಲ್ಲಿ ಹಂಪಿಯ ಕಮಲಾ ಮಹಲ್ ಸಹ ಇದೆ. ಜೊತೆಗೆ ಸೈನಿಕನಂತೆ ಕಾಣುವ ಭೈರವನ ಪೋಷಾಕು, ಬತ್ತಳಿಕೆಯ ಬಾಣ, ಇದೆಲ್ಲ ನೋಡಿದ್ರೆ ಹಂಪಿಯ ದಶಕಗಳ ಹಿಂದಿನ ಸ್ಟೋರಿನ ಹೇಳೋದಿಕ್ಕೆ ಹೊರಟಿದಾರ ಅನ್ಸುತ್ತೆ. ಈ ಸಿನಿಮಾದ ಅಪ್ಡೇಟ್ಗಾಗಿ ನಾವು ಸಹ ವೇಟ್ ಮಾಡೋಣ. ಈ ಸಿನಿಮಾ ಕನ್ನಡ ಸೇರಿದಂತೆ 4 ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಟೈಟಲ್ ಹಾಗೂ ಆ ಡಿಫ್ರೆಂಟ್ ಕಾಸ್ಟ್ಯೂಮ್ ಲುಕ್ ನೋಡಿ ಶಿವಣ್ಣನ ಅಭಿಮಾನಿಗಳ ಮನಸ್ಸಲ್ಲಿ ಒಂದು ಐಪ್ ಕ್ರಿಯೇಟ್ ಮಾಡಿದೆ ಅಂದ್ರೆ ತಪ್ಪಾಗಲ್ಲ.